ಕಾರವಾರದಲ್ಲಿ ಕರಾವಳಿ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. 6ನೇ ದಿನ ಉತ್ಸವದ ಅಂಗವಾಗಿ ಡಾಗ್ ಶೋ ನಡೆಯಿತು. 16 ತಳಿಯ ಶ್ವಾನಗಳು ಗಮನ ಸೆಳೆದ್ವು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕರಾವಳಿ ಉತ್ಸವದ 6ನೇ ದಿನ ವಿಭಿನ್ನವಾಗಿತ್ತು. ಕರಾವಳಿ ಉತ್ಸವ ಸರ್ಕಾರದ ಪ್ರಮುಖ ಉತ್ಸವಗಳಲ್ಲೊಂದು. 8 ವರ್ಷಗಳ ಬಳಿಕ ಕರಾವಳಿ ಉತ್ಸವ ಆಗುತ್ತಿದ್ದು ಅದ್ದೂರಿಯಾಗಿ ನಡೆಸಲಾಗುತ್ತಿದೆ. ಇವತ್ತು ಜಿಲ್ಲಾ ಮಟ್ಟದ ಶ್ವಾನ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ವಾನ ಪ್ರದರ್ಶನದಲ್ಲಿ ಒಟ್ಟು 21 ತಳಿಯ ಶ್ವಾನಗಳು ಭಾಗವಹಿಸಿದ್ವು. ತುಂಬಾ ಜೋಶ್ನಲ್ಲಿ ಸ್ಪರ್ಧೆಗೆ ಇಳಿದಂಥ ಶ್ವಾನಗಳು ತಮ್ಮ ಮಾಲೀಕರೊಂದಿಗೆ ತಮ್ಮ ಚಾಕಚಕ್ಯತೆ ತೋರಿಸಿದ್ವು. ಶ್ವಾನ ಪ್ರದರ್ಶನ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. ಸುತ್ತಲೂ ನೂರಾರು ಜನರು ವಿವಿಧ ತಳಿಯ ಶ್ವಾನಗಳನ್ನು ನೋಡಿ ಖುಷಿಪಟ್ಟರು. ಇಲ್ಲಿ ಒಂದು ಕಾರವಾರದಲ್ಲಿ ಶ್ವಾನ ಪ್ರದರ್ಶನವನ್ನು ಜಿಲ್ಲಾಡಳಿತ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಮ್ಮಿಕೊಂಡಿದ್ದಾರೆ. ಸೊ ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಇಲ್ಲಿ ಶ್ವಾನ ಪ್ರದರ್ಶನ ಏನು ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ, ಮನುಷ್ಯನ ಮೊದಲನೇ ಮಿತ್ರ, ಪ್ರಾಣಿಗಳಲ್ಲಿ ಮೊದಲನೇ ಮಿತ್ರ ಬಂದು ಶ್ವಾನ, ಮೊದಲನೇ ಮಿತ್ರ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಶ್ವಾನ ಅಂತಕ್ಕಂಥದ್ದು ಇವತ್ತಿಂದಲ್ಲ, ಅನಾದಿ ಕಾಲದಿಂದನೂ ಮನುಷ್ಯನ ಜೊತೆ ಬೆಳ್ಕೊಂಡು ಬಂದಿದೆ. ಸೊ ಹಾಗಾಗಿ ಈ ಒಂದು ತಳಿ ಅಭಿವೃದ್ಧಿ ಅನ್ನತಕ್ಕಂಥದ್ದನ್ನ ಉತ್ತೇಜನ ಮಾಡ್ಲಿಕ್ಕೋಸ್ಕರ ಅದರ ಜೊತೆನಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಸ್ಥಳೀಯ ಅಥವಾ ನಮ್ಮ ಏನು ಬೀದಿ ನಾಯಿಗಳು ಅಥವಾ ಇಂಡಿಯನ್ ತಳಿಗಳು ಅಂತ ಏನಂತೀವಲ್ಲ, ಅದನ್ನ ದತ್ತು ಕೊಡ್ಲಿಕ್ಕೋಸ್ಕರನು ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಜಿಲ್ಲಾಡಳಿತ. ಸೊ ಹಾಗಾಗಿ ಇಲ್ಲಿ ಶ್ವಾನಗಳ ಅಭಿವೃದ್ಧಿಗೋಸ್ಕರ ಉತ್ತೇಜನ ಮಾಡ್ಲಿಕ್ಕೋಸ್ಕರ ಈ ಒಂದು ಪ್ರದರ್ಶನವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಪ್ರದರ್ಶನದಲ್ಲಿ ಸುಮಾರು 21 ತಳಿ ಅಥವಾ 21 ಜಾತಿಯ ನಾಯಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾವೆ ಅಥವಾ ಪ್ರದರ್ಶನದಲ್ಲಿ ಭಾಗವಹಿಸಿದಾವೆ. ಸೊ ಇಲ್ಲಿ ಒಟ್ಟು ಸುಮಾರು 100ಕ್ಕೂ ಹೆಚ್ಚು ಶ್ವಾನಗಳು ಪ್ರದರ್ಶನದಲ್ಲಿ ಆಗಮಿಸಿದಾವೆ. ಅವುಗಳಿಗೆ ಪ್ರಶಸ್ತಿ ಅಂದ್ರೆ ಏನು, ಹಣವನ್ನೇ ಪ್ರಶಸ್ತಿಯಾಗಿ ಇವರು ನೀಡ್ಲಿಕ್ಕೆ ಜಿಲ್ಲಾಡಳಿತ ಒಪ್ಕೊಂಡಿದ್ದಾರೆ. ಮೊದಲನೇ ಪ್ರಶಸ್ತಿಯಾಗಿ 25,000, ಎರಡನೇ ಪ್ರಶಸ್ತಿಯಾಗಿ 15,000 ಮತ್ತು ಮೂರನೇ ಪ್ರಶಸ್ತಿಯಾಗಿ 10,000 ಕೊಟ್ಟಿದ್ದಾರೆ. ಈಗ ಮರಿಗಳಲ್ಲೇ ನೀವು ನೋಡಿದ್ರೆ ಸುಮಾರು 11 ವಿವಿಧ ರೀತಿಯ ಮರಿಗಳು ಭಾಗವಹಿಸಿದ್ದು. ಅವುಗಳಲ್ಲಿ 3 ನಾವು ಮೊದಲನೇದು, ಎರಡನೇದು ಮತ್ತು ಮೂರನೇದು ಅಂತ ನಾವು ನಿರ್ಣಯಿಸಿದೀವಿ. ಸೊ ನಿರ್ಣಯಿಸೋದಕ್ಕೆ ಏನು ಮುಖ್ಯ ಕಾರಣ ಅಂತಂದ್ರೆ, ಪ್ರತಿಯೊಂದು ತಳಿಗೂ ಅದರದೇ ಆದಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ. ಸೊ ಹಾಗಾಗಿ ಆ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮತ್ತು ನಾವು ಮರಿ ಹತ್ರ ಹೋದಾಗ ಅಥವಾ ಒಂದು ಶ್ವಾನದ ಹತ್ರ ಹೋದಾಗ ಅದು ಯಾವ ರೀತಿ ಬಿಹೇವಿಯರ್, ತನ್ನ ನಡತೆಯನ್ನು ಯಾವ ರೀತಿ ನಡೆಸುತ್ತೆ ಅನ್ನೋದ್ರ ಮೇಲೆ ನಾವು ನಿರ್ಣಯಿಸ್ತೀವಿ. ಇನ್ನು 8 ವರ್ಷಗಳ ಬಳಿಕ ಕಾರವಾರದಲ್ಲಿ ಕರಾವಳಿ ಉತ್ಸವ ಆಗುತ್ತಿದ್ದು ಎಲ್ಲೆಲ್ಲದ ಖುಷಿ ಜನರಲ್ಲಿತ್ತು. ಪ್ರತಿ ಕರಾವಳಿ ಉತ್ಸವದಲ್ಲಿ ಶ್ವಾನ ಪ್ರದರ್ಶನ ಗಮನ ಸೆಳೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಈ ವರ್ಷ ಶ್ವಾನ ಪ್ರದರ್ಶನ ನಡೆಸಲು ತುಂಬಾ ಬೇಡಿಕೆ ಇತ್ತು. ಅದರಿಂದ ಶ್ವಾನ ಪ್ರಿಯರು 16 ತಳಿಯ ಶ್ವಾನಗಳನ್ನು ಸ್ಪರ್ಧೆಗೆ ಇಳಿಸಿ ಖುಷಿಪಟ್ಟರು. ಸ್ಪರ್ಧೆಗೆ ಇಳಿದಂಥ ಶ್ವಾನಗಳ ಚಾಕಚಕ್ಯತೆ ಮತ್ತು ಅವು ವ್ಯವಹರಿಸುವಂತ ರೀತಿ ಹುಬ್ಬೇರಿಸುವಂತೆ ಮಾಡಿತ್ತು. ಇಲ್ಲಿ ಡಾಗ್ ಶೋಗೆ ನಾವು 10:30 ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಕರಾವಳಿ ಉತ್ಸವನು ತುಂಬಾ ಚೆನ್ನಾಗಾಯ್ತು. ಇಲ್ಲಿ ತುಂಬಾ ವೆರೈಟೀಸ್ ಆಫ್ 30 to 40 ವೆರೈಟೀಸ್ ಡಾಗ್ ಬಂದಿದೆ. ತುಂಬಾ ಖುಷಿ ಆಯ್ತು ಅಂಡ್ ಎಲ್ಲಾನು ವೆಲ್ ಆರ್ಗನೈಸ್ಡ್ ಆಗಿದೆ. ತುಂಬಾ ಚೆನ್ನಾಗಿದೆ. ಒಂದಿಷ್ಟು ಮಾಹಿತಿ. ನಾಯಿಗಳು 1 ವರ್ಷ ಅಂತ ಇದೆ. ಫಸ್ಟ್ ಟೈಮ್ ನಾನು ಬಂದಿದ್ದು ನೋಡ್ಲಿಕ್ಕೆ. ತುಂಬಾ ವೆರೈಟಿ ಮತ್ತೆ ತುಂಬಾ ಚೆನ್ನಾಗಿ. ಒಟ್ಟಾರೆ ಕರಾವಳಿ ಉತ್ಸವದ ಹಿನ್ನೆಲೆಯಲ್ಲಿ ನಡೆದಂತ ಶ್ವಾನ ಪ್ರದರ್ಶನ ಎಲ್ಲರ ಖುಷಿಗೆ ಕಾರಣವಾಯಿತು. ಪ್ರವೀಣ್ ವಸಂತೆ, ಪಬ್ಲಿಕ್ ನೆಕ್ಸ್ಟ್, ಕಾರವಾರ.